ಆನೆ ಎಷ್ಟು ಎಲ್ಲಿಗಪ್ಪ? ಈ ಒಕ್ಕೋಡಿ. ಎಷ್ಟು ಬಂದವಂತೆ? ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ ಫೋನ್ ಮಾಡೋ. ನೀವ್ ಯಾರು ಹೇಳಿ? ಈಗ ಬರ್ತಾರ ತೆಂಗಿ ಮರದಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಅಂತ ಒಬ್ಬ ಯಾರೋ ಇವರು. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟ್ ಮಾಡಿದ್ರು, ನಾನ್ ಮಾಡಿದೆ ಸರ್. ಫಾರೆಸ್ಟ್ ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜು. ಬಳ್ಳಾಪುರ ನರಸಿಂಹರಾಜು, ಅದೇ ಅವ್ರು ಎಣ್ಣೆ ಮಾಡ್ತಿರಲ್ಲ ತಳಿ. ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ. ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ. ಒಕ್ಕಡೆಗೆ ಅವಂತ ಎಲ್ಲ ಒಂದು ಒಕ್ಕಡೆಗೆ ತೆಂಗಿ ಮರದಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ರು ಸರ್ ನಿಮ್ಗೆ. ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀರ ಅಷ್ಟ್ರೊಳಗೆ. ನೀನ್ ಎಷ್ಟು ಜನ ಕೊಟ್ಟಿದ್ದಲ್ಲ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಹಾಕೊಂಡು ಏಣಿ ಹಾಕೊಂಡು ಹೋಗ್ಬೋದಾರಲ್ಲ ಇವ್ರು. ಫಾರೆಸ್ಟ್ ಇವನು ಯಾರನ್ನ ಇದು ಶಾಟ್ರದಾಗ ಸರಿ ಸೇವಿಂಗ್ ಶಾಪ್ ಇಟ್ಟಿರಮ್ಮ ನೋಡ. ಅವ್ರು ಬೇಜ್ ಎತ್ತಿ ಸಾಯ್ತಾವಂತ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು, ಹಲೋ ನರಸಿಂಹರಾಜು, ನರಸಿಂಹರಾಜು ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ಮೊನ್ನ ಏಣಿ ಹಾಕೊಂಡು ಅಂತಾನಲ್ಲ. ನೋಡಮ್ಮ ಇವ್ನ ಯಾರೋ ಫಾರೆಸ್ಟ್ ನರಸಿಂಹರಾಜು ಅಲ್ಲ ಕಣ್ರಿ. ಹಲೋ, ನಾನೇ 3 ಹೆಜ್ಜೆ ನಡೆಯಕಾಲ ಇಲ್ಲಿ ಒಟ್ಟಿಗೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವು ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ ಹೊರಗೆ ಹೋಗು, ನಾವ್ ಹೇಳಿಲ್ಲ ಹೋಗೋದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿಗೆ ಅವನ್ ಕೇಳಿದ್ರಪ್ಪ ಆನೆ. ಹಲೋ ನಾವು ತಿಟ್ಟು ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ ಇಲ್ಲ ಬಿಡ್ರಿ ಇಡ್ರಿ. ಯಾಕಪ್ಪ? ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿಗೆ ಅವನ್ ಬಿಡ್ತಾವ ನೋಡಮ್ಮ ಇವ್ರು ಯಾವ ತಿಟ್ಟಿಲ್ಲ. ನರಸಿಂಹರಾಜು ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ. ನಿಮ್ಮ ಹತ್ರ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಕೇಳಿಲ್ಲ ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡ್ ಹೋಗಿ ಆನೆಗೆ ಯಾತ್ಕನ ಒಂದು ಕಿಡ್ಕೊಂಡು ತಿಗಕ್ಕೆ ಕೇಯ್ತಿರು, ಅಷ್ಟೊಳಗೆ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೊಂದು ಜೀಪ್ ಹಾಕಿ ನೋಡ್ಬೋತೀರಾ? ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚಲ್ಲ ಈಟಿ ಬಂದ್ಬಿಡ್ತವೆ. ಯಾರೋ ನಾನು ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೆ. ಎಲ್ಲೋ ಕಾಕ್ ಇಲ್ಲೆಲ್ಲ ತಿನ್ಕೊಂಡು ಮಳೆ ಕೊಡ್ತಿದ್ದೀನಿ ಹೊಟ್ಟೆ ಬೆಳೆಸ್ಕೊಂಡು. ಅಲ್ಲಿ ಆಯ್ತು ಹೇಳಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ಇಡಯ್ಯ ನೀನು ನೀನ್ ಫಾರೆಸ್ಟ್ ಆಗಲ್ಲ. ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡ್ ತಿರ್ಗಾಡ ನೀನು. ನೀನ್ ಎಲ್ವ ನಾವು ನಮ್ಮಂತ ಫೋನ್ ಮಾಡಿರೋದು. ನಮ್ಗೇನ್ ಗೊತ್ತಿರಿ ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡಿದ್ರು. ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮಗಿನ ಕೈ ತೆಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಸತ್ತು ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕು? ನಮ್ಗೆ ಫೋನ್ ಮಾಡ್ಬೇಡ್ರಿ. 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಹಲೋ ಹಲೋ, ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು. ಆಮೇಲೆ ಕೈಯ ಇದೆಂತದ
ಗೊಣ್ಣೆ ಯಂತ್ರಾಗ ಕೈ ತೊಳ್ಕೊಬೇಕು, ಕೈ ಸವರ್ಕೋಬೇಕು. ಆಮೇಲೆ ಸ್ಯಾನಿಟೈಸರ್ ಹ್ಞೂ ಸ್ಯಾನಿಟೈಸರಾಗೆ ಇದನ್ನ ಕೈ ತೊಳ್ಕೊ ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ದರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾನು ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಗಡ್ನಹಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಹೆದರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಹೆದರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಊಟ ಮಾಡ್ಬೇಕಾ ಅಂತ ಹೇಳಿರಲ್ಲ, ಅದೇ ಹಂಗನ್ನಕ್ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ, ಇದು ಗೊಣ್ಣೆ ತರದ್ದು ಅಂದ್ರೆ ಏನು ಸ್ಯಾನಿಟೈಸರ್, ಅದನ್ನ ನನಗೆ ಹೇಳಕ್